ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ವಿಡಿಯೋ ಬಂದು ಇದು ಕನ್ನಡಕ್ಕೆ ಸಂಬಂಧಪಟ್ಟಂಥ ಜನರಲ್ ಕನ್ನಡ ಅಥವಾ ಸಾಮಾನ್ಯ ಕನ್ನಡದ ಪ್ರಶ್ನೆಗಳ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ಈ ಕ್ವಶನ್ ಪೇಪರ್ ಬಂದು 2023ರಲ್ಲಿ ನಡೆದಿರ್ತಕ್ಕಂಥ ಪೇಪರು. 2023ರ ಪೇಪರ್ ಇದಾಗಿತ್ತು. ಆ್ಯಂಡ್ ಈ ಒಂದು ಎಕ್ಸಾಮ್ ಅಂತ ಹೇಳಿದರೆ ಅಕೌಂಟ್ಸ್ ಆ್ಯಂಡ್ ಇನ್ಸ್ಪೆಕ್ಟರ್ ಆಫ್ ಕೋಆಪರೇಟಿವ್ ಸೊಸೈಟಿ ಅಂತಕ್ಕಂಥ ಒಂದು ಇದರಲ್ಲಿ ಕಾಲ್ ಮಾಡಿರ್ತಕ್ಕಂಥ ಒಂದು ಪೇಪರ್ ಇದು. ಸೊ ಫಸ್ಟ್ ಕ್ವಶನ್ ಹೀಗಿದೆ ನೋಡಿ, ಹಂತಕರಣ ಇದರ ಸಂಧಿಯನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಹಂತಕರಣ ಅಂತಕ್ಕಂಥದ್ದು ಯಾವ ಸಂಧಿ? ಆದೇಶ ಸಂಧಿನ, ಎಂಡ್ ಸಂಧಿನ, ಲೋಪ ಸಂಧಿನ, ವಿಸರ್ಗ ಸಂಧಿನ ಅಂತ ಕೊಟ್ಟಿದ್ದಾರೆ. ಸೊ ನಮ್ಗೆ ಗೊತ್ತಾಗಿದೆ ಇಲ್ಲ ಆಲ್ರೆಡಿ ತಾಗೆ 2 0 ಬಂದಿದೆ. ಸೊ ಇದು ನಾವು ವಿಸರ್ಗ ಸಂಧಿ ಅಂತ ಹೇಳ್ಬಹುದು. ಆಪ್ಷನ್ 4 ವಿಸರ್ಗ ಸಂಧಿ. ಹಂತ ಪ್ಲಸ್ ಕರಣ, ಹಂತಕರಣ, ವಿಸರ್ಗ ಸಂಧಿ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ 32ನೇ ಕ್ವಶನ್ ಹೀಗಿದೆ ಫ್ರೆಂಡ್ಸ್, ಕಾಲದಂಡ ಶಬ್ದಕ್ಕೆ ಸಮೀಪ ಅರ್ಥ ನೀಡುವ ಪದವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ವ್ಯರ್ಥವಾದ ಕಾಲ, ಊರುಗೋಲು, ಯಮನ ದಂಡ, ಮುಗಿದ ಆಯುಷ್ಯ ಅಂತ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ವ್ಯರ್ಥವಾದ ಕಾಲ ಮತ್ತು ಯಮನ ದಂಡ, ಮುಗಿದ ಆಯುಷ್ಯ ಎಲ್ಲ ಸಹ ಒಂದೇ ಅರ್ಥವನ್ನು ಕೊಡುತ್ತೆ. ಆದರೆ ಇಲ್ಲಿ ಕಾಲದಂಡ ಅಂತಕ್ಕಂಥದ್ದಕ್ಕೆ ಕರೆಕ್ಟಾದ ಒಂದು ಸ್ಪೆಸಿಫಿಕ್ ಆದ ಒಂದು ಅರ್ಥವನ್ನು ನಾವು ನೋಡಬೇಕು ಅಂತ ಹೇಳಿದಾಗ ಆನ್ಸರು ಆಪ್ಷನ್ 3 ಯಮನ ದಂಡ ಅಂತಕ್ಕಂಥದ್ದು ಅರ್ಥ ಕೊಡುತ್ತೆ. ಸೊ ಇಟ್ ಮೀನ್ಸ್ ವ್ಯರ್ಥವಾದ ಕಾಲ ಆಗಿರ್ಬೋದು, ಮುಗಿದ ಆಯುಷ್ಯ ಆಗಿರ್ಬೋದು, ಯಮನ ದಂಡ ಇದೆಲ್ಲ ಆಲ್ಮೋಸ್ಟ್ ಅಲ್ಲೂ ಸಿನೋನಿಯಮ್ಸ್, ಇಟ್ ಮೀನ್ಸ್ ಸಮಾನಾರ್ಥಕ ಪದ, ನಿಯರೆಸ್ಟ್ ಅರ್ಥವನ್ನೇ ಕೊಡ್ತಕ್ಕಂಥದ್ದು. ಸೊ ಆದರೆ ಕಾಲದಂಡ ಅಂತಕ್ಕಂಥದ್ದಕ್ಕೆ ಸ್ಪೆಸಿಫಿಕ್ ಆದ ಒಂದು ಅರ್ಥವನ್ನು ತೊಗೊಳ್ತೀವಿ ಅಂತ ಹೋದರೆ ಆನ್ಸರ್ ಬಂದಾಗ ಯಮನ ದಂಡ, ಆಪ್ಷನ್ 3. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ, ಮಣ್ಣಿನ ವಾಸನೆ ಪಾರಿಭಾಷಿಕ ಶಬ್ದವನ್ನು ಕನ್ನಡ ಸಾಹಿತ್ಯದಲ್ಲಿ ಮೊದಲು ಬಳಸಿದವರು ಯಾರು ಅಂತ ಕೇಳಿದರೆ ಮಣ್ಣಿನ ವಾಸನೆ ಇದು ಬಂದು ಗೋಪಾಲಕೃಷ್ಣ ಅಡಿಗ, ಆಪ್ಷನ್ 2 ಏನಿದೆ ಗೋಪಾಲಕೃಷ್ಣ ಅಡಿಗ ಅವರ ಒಂದು ಸಾಹಿತ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಳಸ್ತಕ್ಕಂಥ ಪದ ಆಗಿರುತ್ತೆ. ಇಟ್ ಮೀನ್ಸ್ ಅವರ ಒಂದು ಮಣ್ಣಿನ ವಾಸನೆ ಅಂತಕ್ಕಂಥ ಒಂದು ಕೃತಿಯಲ್ಲಿ ಬರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ, ಕುವೆಂಪುರವರ ರಕ್ತಾಕ್ಷಿ, ನಮ್ಗೆ ಗೊತ್ತಿತ್ತು ರಕ್ತಾಕ್ಷಿ ಅಂತಕ್ಕಂಥ ಅವ್ರು ಬರ್ತಕ್ಕಂಥ ಒಂದು ನಾಟಕ. ಇದು ಯಾವುದಕ್ಕೆ ಉದಾಹರಣೆ ಅಂತ ಕೇಳಿದರೆ ಅನುವಾದನ ಅಥವಾ ರೂಪಾಂತರನ, ಭಾವಾನುವಾದನ ಅಥವಾ ಸಾಂಸ್ಕೃತಿಕ ವಿನಿಮಯ ಅಂತ ಕೇಳಿದರೆ ಸೊ ರಕ್ತಾಕ್ಷಿ ಅಂತಕ್ಕಂಥ ನಾಟಕ ಕುವೆಂಪುರವರದು. ಇದು ಬಂದು ರೂಪಾಂತರ ಕೃತಿಯಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ, ಕನ್ನಡದ ಕ ಅಕ್ಷರವು ತೆಲುಗಿಗೆ ಹೋದಾಗ ಚ ಅಕ್ಷರ ರೂಪವನ್ನು ತಾಳುತ್ತದೆ. ಇದನ್ನು ಏನೆಂದು ಕರೆಯಲಾಗಿದೆ ಅಂತ ಕೇಳಿದರೆ ಪದ ವಿನಿಮಯ, ಅಕ್ಷರ ವಿನಿಮಯ, ಭಾಷಾ ವಿನಿಮಯ, ತಾಲವೀಕರಣ ಅಂತ ಕೊಟ್ಟಿದ್ದಾರೆ. ಸೊ ಕನ್ನಡದ ಕ ಅಂತಕ್ಕಂಥ ಅಕ್ಷರವು ತೆಲುಗಿಗೆ ಹೋದಾಗ ಚ ಅಕ್ಷರವನ್ನು ತಾಳುತ್ತದೆ. ಇಟ್ ಮೀನ್ಸ್ ನಾವು ಕನ್ನಡದಲ್ಲಿ ಕ ಅಂತ ಏನು ಯೂಸ್ ಮಾಡ್ತೀವೋ ಅದು ತೆಲುಗಲ್ಲಿ ಅದನ್ನು ಚ ಅಂತ ಯೂಸ್ ಮಾಡಿ ಓದ್ತಾರಂತೆ ಅಲ್ಲಿ. ಸೊ ಅದನ್ನು ಏನಂತ ಕರೀತಾರೆ ಅಂತ ಹೇಳಿದರೆ ಅದಕ್ಕೆ ಆನ್ಸರು ತಾಲವೀಕರಣ, ಆಪ್ಷನ್ 4 ತಾಲವೀಕರಣ ಅಂತ ಹೇಳ್ತಾರೆ. ನೆಕ್ಸ್ಟ್ ಇದು ಹೊಸಗನ್ನಡದ ಛಂದಸ್ಸು ಅಂತ ಕೊಟ್ಟಿದ್ದಾರೆ. ಕಂದಪದ್ಯ, ಸಾಂಗತ್ಯ, ತ್ರಿಪದಿ, ಸುನೀತ. ಸೊ ಇದರಲ್ಲಿ ಇರ್ತಕ್ಕಂಥ ಎಲ್ಲ ಹಳೆಗನ್ನಡ. ಬಟ್ ಸುನೀತ ಅಂತಕ್ಕಂಥ ಏನಿದೆ ಸೊ ಸುನೀತ ಮೀನ್ಸ್ ಸಾನೆಟ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ. 14 ಸಾಲಿನ ಪದ್ಯವನ್ನು ಸುನೀತ ಅಂತ ಹೇಳ್ತಾರೆ. ಇದು ಬಂದು ಹೊಸಗನ್ನಡ ರೂಪದ ಛಂದಸ್ಸಾಗಿರುತ್ತೆ ಸುನೀತ. ಆ್ಯಂಡ್ ನೆಕ್ಸ್ಟ್ ಕ್ವಶನ್, ಕಿಶೋರ ಚಂದ್ರವಾಣಿ. ಇದು ಲಾಸ್ಟ್ ಒಂದು ವಿಡಿಯೋದ ನಾನು ಅಪ್ಲೋಡ್ ಮಾಡಿದ್ದೆ. ಕಿಶೋರ ಚಂದ್ರವಾಣಿ ಇದು ಯಾರ ಕಾವ್ಯನಾಮವಾಗಿತ್ತು ಅಂತ 2 ಸರಿ ಅಪ್ಲೋಡ್ ಮಾಡಿದ್ದೀನಿ. ಇದು ಚೆನ್ನವೀರ ಕಣವಿ, ಸಿದ್ದಯ್ಯ ಪುರಾಣಿಕ, ಕೆ ವಿ ಪುಟ್ಟಪ್ಪ ಮಾಸ್ತಿ. ಸೊ ಕಿಶೋರ ಚಂದ್ರವಾಣಿ ಅಂತಕ್ಕಂಥದ್ದು ಕುವೆಂಪು, ಇತ್ತೀಚೆಗೆ ಕುವೆಂಪು ಅಂತಕ್ಕಂಥ ಕಾವ್ಯನಾಮವನ್ನು ಇಟ್ಕೊಂಡಿರ್ತಕ್ಕಂಥ ಕೆ ವಿ ಪುಟ್ಟಪ್ಪನವರ ಒಂದು ಕಾವ್ಯನಾಮವಾಗಿತ್ತು ಕಿಶೋರ ಚಂದ್ರವಾಣಿ ಅಂತಕ್ಕಂಥದ್ದು. ಸೊ ಆನ್ಸರ್ ಆಪ್ಷನ್ 3 ಕೆ ವಿ ಪುಟ್ಟಪ್ಪ. ಆ್ಯಂಡ್ ನೆಕ್ಸ್ಟು ಇದು ದಕ್ಷಿಣ ದ್ರಾವಿಡ ಭಾಷಾ ವರ್ಗಕ್ಕೆ ಸೇರುವುದಿಲ್ಲ ಅಂತ ಕೊಟ್ಟಿದೆ. ನಮ್ಗೆ ಗೊತ್ತಿದೆ ದಕ್ಷಿಣ ದ್ರಾವಿಡ ಭಾಷೆಗಳು ಯಾವುದಾದ್ರು ಅಂತ. ಸೊ ಅದರ ಜೊತೆಗೆ ದ್ರಾವಿಡ ಭಾಷಾ ವರ್ಗಕ್ಕೆ ಸೇರದೇ ಇರ್ತಕ್ಕಂಥ ಒಂದು ಭಾಷೆ ಯಾವುದು ಅಂತ ಕೇಳಿದರೆ ಕುರುಂಬ ಅಂತ ಕೊಟ್ಟಿದ್ದಾರೆ. ಕುರುಂಬ, ಗೊಂಡಿ, ಪಳಿಯನ್, ಕೋತ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಗೊಂಡಿ ಅಂತಕ್ಕಂಥದ್ದು ಏನಿದೆ ಆಪ್ಷನ್ 2 ಇದು ಬಂದು ದಕ್ಷಿಣ ದ್ರಾವಿಡ ಭಾಷಾ ವರ್ಗಕ್ಕೆ ಸೇರೋದಿಲ್ಲ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ, ಸೀತಾ ಪದದ ಅರ್ಥವನ್ನು ಕೇಳಿದರೆ ಸಕ್ಕರೆ ರಾಮಾಯಣದ ಒಂದು ಪಾತ್ರ. ಸೊ ಸೀತಾ ಅಂತಕ್ಕಂಥದ್ದು ರಾಮಾಯಣದ ಒಂದು ಪಾತ್ರ ಬರುತ್ತೆ. ಸೀತಾ ಕೊಟ್ಟಿದ್ದಾರೆ ಇಲ್ಲಿ. ನೇಗಿಲಿನ ತುದಿ, ಒಂದು ಬಗೆಯ ಹೂವು ಅಂತ ಹೇಳಿದರೆ ಸೀತಾ ಪದದ ಅರ್ಥವನ್ನು ನೋಡ್ತಾ ಹೋದಾಗ ಆನ್ಸರ್ ಬಂದು ಆಪ್ಷನ್ 1 ಸಕ್ಕರೆ ಅಂತಕ್ಕಂಥ ಒಂದು ಮೀನಿಂಗನ್ನು ಕೊಡುತ್ತಾ ಒಂದು ಸೀತಾ ಅಂತಕ್ಕಂಥ ಪದ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ, ಕನಕದಾಸರ ಮೋಹನ ತರಂಗಿಣಿ. ಸೊ ನಮ್ಗೆ ಗೊತ್ತಿದೆ ಮೋಹನ ತರಂಗಿಣಿ, ನಳಚರಿತ್ರೆ, ರಾಮಧ್ಯಾನ ಚರಿತ್ರೆ ಕನಕದಾಸರ ಕೃತಿಗಳು. ಆದರೆ ಇಲ್ಲಿ ಕೇಳೋ ಕ್ವಶನ್ ಏನು, ಮೋಹನ ತರಂಗಿಣಿ ಅಂತಕ್ಕಂಥದ್ದು ಸಾಂಗತ್ಯ ಕೃತಿನ, ಖಂಡ ಕಾವ್ಯನ, ಚಂಪು ಕಾವ್ಯನ, ಹೊಸಗನ್ನಡ ಕಾವ್ಯನ ಅಂತ ಕೇಳಿದರೆ ಸೊ ಮೋಹನ ತರಂಗಿಣಿ ಬಂದು ಇದೊಂದು ಸಾಂಗತ್ಯ ಕೃತಿ. ಈ ಥರ ಕೇಳ್ತಾನೆ ಇದ್ದಾರೆ ಎಲ್ಲ ಎಕ್ಸಾಮಲ್ಲೂ. ಸಾಂಗತ್ಯ ಕೃತಿ, ಖಂಡ ಕಾವ್ಯ ಅಥವಾ ಬಾಮಿ ಷಟ್ಪದಿ, ವಾರ್ಧಕ ಷಟ್ಪದಿ, ಶೃಂಗಾರ ಕಾವ್ಯ. ಸೊ ಈ ಥರ ಒಂದು ಕ್ವಶನ್ಸ್ಗಳನ್ನ ತುಂಬ ಎಕ್ಸಾಮಲ್ಲಿ ಕೇಳ್ತಾನೆ ಇದ್ದಾರೆ. ಸೊ ಅದನ್ನು ನೀಟಾಗಿ ನೋಡ್ಕೊಳ್ಳಿ. ಮೋಹನ ತರಂಗಿಣಿ ಬಂದು ಸಾಂಗತ್ಯ ಕೃತಿ ಅದೊಂದು. ಆ್ಯಂಡ್ ನೆಕ್ಸ್ಟು ಬಸವ ಪದದ ತತ್ಸಮ ರೂಪವನ್ನು ಕೇಳಿದರೆ ಸೊ ಇದು ತುಂಬ ಈಸಿಯಾಗಿದೆ. ಬಸವ, ವಾಸವ, ಬಸವ, ನಂದಿ, ವೃಷಭ ಅಂತ ಕೊಟ್ಟಿದ್ದಾರೆ. ಬಸವ ಪದ ತತ್ಸಮ ರೂಪ ವೃಷಭ, ಆಪ್ಷನ್ 4. ನೆಕ್ಸ್ಟು ಹಳಗನ್ನಡದಲ್ಲಿ ಆಮ್ ಎಂದರೆ ಏನು ಅಂತ ಕೇಳಿದರೆ ಆಮ್ ಅಂತ ಅಂದರೆ ಕಾಲಸೂಚಕ ಬರುತ್ತಾ, ಗುಣವಾಚಕ ಬರುತ್ತಾ, ಕ್ರಿಯಾಪದ ಬರುತ್ತಾ, ಸರ್ವನಾಮ ಬರುತ್ತಾ ಅಂತ ನೋಡ್ತಾ ಹೋದಾಗ ಹಳಗನ್ನಡದಲ್ಲಿ ಆಮ್ ಅಂತಕ್ಕಂಥ ಪದ ಅಂತ ಹೇಳಿದರೆ ಸರ್ವನಾಮ, ಆಪ್ಷನ್ 4 ಸರ್ವನಾಮ ಅಂತಕ್ಕಂಥ ಅರ್ಥವನ್ನು ಕೊಡುತ್ತೆ. ಆ್ಯಂಡ್ ನೆಕ್ಸ್ಟು
ಈ ಆಯ್ಕೆಗಳಲ್ಲಿ ಯಾವುವು ಛಂದೋಪ್ರಕಾರ ಹಾಗೂ ಕಾವ್ಯ ಪ್ರಕಾರ ಎರಡೂ ಸಹ ಆಗಿದೆ ಅಂತ ಕೇಳಿದರೆ, ಇಟ್ ಮೀನ್ಸ್ ಇಲ್ಲಿ ಷಟ್ಪದಿ, ಸಾಂಗತ್ಯ, ರಗಳೆ, ಚಂಪು ಮತ್ತು ತ್ರಿಪದಿ ಏನು ಕೊಟ್ಟಿದ್ದಾರೆ, ವಚನ ಕೊಟ್ಟಿದ್ದಾರೆ, ಶತಕ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಎಲ್ಲ ಇವೆರಡೂ ಬಂದಿರಬೇಕು, ಛಂದೋಪ್ರಕಾರನೂ ಆಗಿರಬೇಕು ಮತ್ತು ಕಾವ್ಯ ಪ್ರಕಾರ ಎರಡೂ ಸಹ ಒಳಗೊಂಡಿರಬೇಕು. ಅಂಥದ್ದು ಯಾವುದು ಅಂತ ಕೇಳಿದರೆ ಇಲ್ಲಿ ಸೊ ಷಟ್ಪದಿ, ಸಾಂಗತ್ಯ, ರಗಳೆ ಏನಿದೆ ಈ ಮೂರಲ್ಲಿ ಛಂದೋಪ್ರಕಾರ ಮತ್ತು ಕಾವ್ಯ ಪ್ರಕಾರ ಎರಡೂ ಸಹ ಕಂಡುಬರುತ್ತೆ. ಸೊ ಹಾಗಾಗಿ ಆನ್ಸರು ಆಪ್ಷನ್ 1. ಆ್ಯಂಡ್ ನೆಕ್ಸ್ಟ್ ಕ್ವಶನ್, ಮೈಸೂರಿನಿಂದ ಬೆಂಗಳೂರಿಗೆ ಈ ವಾಕ್ಯದಲ್ಲಿ ಮೈಸೂರಿನಿಂದ ಎಂಬ ಪದವು ಯಾವ ವಿಭಕ್ತಿಯಲ್ಲಿದೆ ಅಂತ ಕೇಳಿದರೆ, ಸೊ ನೋಡಿ ಮೈಸೂರಿನಿಂದ ಅಂತಕ್ಕಂಥದ್ದು ಇದರಲ್ಲಿ ಇಂದ ಅಂತಕ್ಕಂಥದ್ದು ಬಂದ್ರೂ ಸಹ ಇಂದ ಅಂತಕ್ಕಂಥ ಒಂದು ವಿಭಕ್ತಿ ಪ್ರತ್ಯಯ ಇದೆ. ಬಟ್ ತೃತೀಯ ಅಂತಕ್ಕಂಥದ್ದು ಹಿಂದೆ ಆದರೂ ಸಹ ಇಲ್ಲಿ ನಾವು ಆನ್ಸರ್ನ ನಾವು ಪಂಚಮಿನ ತೊಗೊಳ್ಬೇಕಾಗುತ್ತೆ. ಯಾಕಂತಂದರೆ ಮೈಸೂರಿನಿಂದ ಬೆಂಗಳೂರಿಗೆ ಇಟ್ ಮೀನ್ಸ್ ಅಲ್ಲಿ ಕಳೆದೋಗ್ತಕ್ಕಂಥದ್ದು, ಇಟ್ ಮೀನ್ಸ್ ಮಿಸ್ ಆಗ್ತಕ್ಕಂಥದ್ದು ಆ ಒಂದು ಅರ್ಥದಲ್ಲಿ ಕೊಡ್ತಾರೆ. ಸೊ ಹಾಗಾಗಿ ಮೈಸೂರಿನಿಂದ ಬೆಂಗಳೂರಿಗೆ ಅಂತ ಹೇಳಿದಾಗ ಇಲ್ಲಿ ಮೈಸೂರಿನಿಂದ ಅಂತಕ್ಕಂಥದ್ದು ಪಂಚಮಿ ವಿಭಕ್ತಿ ಪ್ರತ್ಯಯ ಆಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಲಾಸ್ಟ್ ಒಂದು ಹೇಳಿದೆ ನಾನು, ಮರದಿಂದ ಕಾಯಿ ಬಿತ್ತು ಅಂತ ಹೇಳ್ತೀವಿ. ಸೊ ಮರದಿಂದ ಕಾಯಿ ಬಿತ್ತು ಇಟ್ ಮೀನ್ಸ್ ಅಲ್ಲಿ ಹಗಲಿಕೆ ಆಗುತ್ತೆ. ಮೈಸೂರಿಂದ ಬೆಂಗಳೂರಿಗೆ ಅಂತ ಹೇಳಿದಾಗ ಮೈಸೂರಲ್ಲಿ ಹಗಲಿಕೆ ಇಟ್ ಮೀನ್ಸ್ ಅಲ್ಲಿ ಕಳೆದೋಗ್ತಕ್ಕಂಥದ್ದು ಅಥವಾ ಅಲ್ಲಿ ಲಾಸ್ ಆಗ್ತಕ್ಕಂಥದ್ದು ಅಂತ ಅರ್ಥ ಬರ್ಬೋದು, ಅಥವಾ ಅಲ್ಲಿಂದ ಬಿಟ್ಟು ಹೋಗ್ತಕ್ಕಂಥದ್ದು. ಇಟ್ ಮೀನ್ಸ್ ಮೈಸೂರಿಂದ ಅಂತ ಹೇಳಿದಾಗ ಮೈಸೂರಲ್ಲಿ ಅಲ್ಲಿ ಆ ಒಂದು ಪ್ಲೇಸಿಂದ ಏನಾಗುತ್ತೆ ಅವರು ಮಿಸ್ ಆಗ್ತಕ್ಕಂಥದ್ದು. ಇಟ್ ಮೀನ್ಸ್ ಬೆಂಗಳೂರಿಗೆ ಅಂತ ಬಂದಾಗ ಮೈಸೂರಲ್ಲಿ ಅಲ್ಲಿ ಇಲ್ಲ ಅಂತಕ್ಕಂಥ ಅರ್ಥ ಬರುತ್ತೆ. ಸೊ ಹಾಗಾಗಿ ಇಲ್ಲಿ ಇಲ್ಲ ಇಟ್ ಮೀನ್ಸ್ ಕಳೆದೋಗ್ತಕ್ಕಂಥದ್ದು ಅಂತ ಒಂದು ಅರ್ಥದಲ್ಲಿ ಬಂದಾಗ ನಾವು ಏನು ಮಾಡಬೇಕಾಗುತ್ತೆ, ಅದನ್ನು ಪಂಚಮಿ ವಿಭಕ್ತಿಗೆ ತೊಗೊಳ್ಬೇಕಾಗುತ್ತೆ. ಸೊ ಆನ್ಸರ್ ಬಂದು ಆಪ್ಷನ್ 1 ಪಂಚಮಿ. ನೆಕ್ಸ್ಟ್ ಕ್ವಶನ್ ಹೀಗಿದೆ, ಕೆಳಗಿನಲ್ಲಿ ವಿಭಕ್ತಿ ಪ್ರತ್ಯಯಗಳು ಯಾವುವು ಅಂತ ಕೇಳಿದರೆ ಎಸ್ ನಮ್ಗೆ ಗೊತ್ತಿದೆ, ಹಳೆಗನ್ನಡ ವಿಭಕ್ತಿನೂ ಗೊತ್ತಿದೆ, ಹೊಸಗನ್ನಡದಲ್ಲೂ ಸಹ ಗೊತ್ತಿದೆ. ಸೊ ಇಲ್ಲ ನೋಡ್ತಾ ಹೋದಾಗ ಹಿಂದ ಅಂತಕ್ಕಂಥದ್ದು ತೃತೀಯ, ಗೆ ಚತುರ್ಥಿಗೆ ಬರುತ್ತೆ, ಆ್ಯಂಡ್ ನೆಕ್ಸ್ಟ್ ಹಲ್ಲಿ ಅಂತಕ್ಕಂಥದ್ದು ಸಪ್ತಮಿ. ಸೊ ಈ ಥರ ಬರುತ್ತಲ್ವ. ಸೊ ಹಾಗಾಗಿ ವಿಭಕ್ತಿ ಪ್ರತ್ಯಯಗಳು ಬಂದು ಆಪ್ಷನ್ 1 ಇಂದ, ಗೆ, ಅಲ್ಲಿ ಅಂತಕ್ಕಂಥದ್ದು ಸರಿಯಾಗಿದೆ. ಆ್ಯಂಡ್ ಏನೇ, ಎವು, ಇರು, ಕಾರ, ತನ, ಇವೆಲ್ಲ ಬರೋದಿಲ್ಲ. ಸೊ ವಿಭಕ್ತಿ ಪ್ರತ್ಯಯ ಆಗೋದಿಲ್ಲ. ಇನ್ನು ನೆಕ್ಸ್ಟ್ ದಾ, ಉ, ಒತ್ತು ಅಂತಕ್ಕಂಥದ್ದು ಇಟ್ ಮೀನ್ಸ್ ಕಾಲಸೂಚಕ ಪ್ರತ್ಯಯ ಬರುತ್ತೆ. ಕಾರ, ತನ, ಲೇ ಅಂತಕ್ಕಂಥದ್ದು ಇದು ನಾಮಪದ ತದ್ದಿದ್ ಅಂತ ನಾಮಪದದಲ್ಲಿ ಬರ್ತಕ್ಕಂಥದ್ದು. ಆ್ಯಂಡ್ ಏನೇ, ಎವು, ಇರು ಇಂತಕ್ಕಂಥದ್ದು ಎಲ್ಲ ಪ್ರತ್ಯಯ ಇಟ್ ಮೀನ್ಸ್ ಅದು ಬೇರೆ ಇದರಲ್ಲಿ ಕೃತ್ ಪ್ರತ್ಯಯಗಳಲ್ಲಿ ಬರ್ತಕ್ಕಂಥದ್ದು. ಸೊ ಆನ್ಸರ್ ಬಂದು ಆಪ್ಷನ್ 1 ಇಂದ, ಗೆ, ಅಲ್ಲಿ ಬಂದು ವಿಭಕ್ತಿ ಪ್ರತ್ಯಯಗಳಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ, ಹಣೆಗಣ್ಣ ಎಂಬ ಪದಕ್ಕೆ ಶಿವ ಎಂಬ ಅರ್ಥ ಇದೆ ಹೆಸಲ್ವ. ಇದು ಹಣೆಗಣ್ಣ ಅಂತಕ್ಕಂಥದ್ದು ಬಹುವ್ರೀ ಸಮಾಸಕ್ಕೆ ಉದಾಹರಣೆಯಾಗಿದೆ. ಸೊ ಆದರೆ ಇಲ್ಲಿ ಕೇಳಿರ್ತಕ್ಕಂಥದ್ದೇನು, ಈ ವಿವಿಧ ಆಕೃತಿಮ ಘಟಕಗಳನ್ನು ಗುರುತಿಸಿ ಅಂತ ಕೊಟ್ಟರೆ ಇಟ್ ಮೀನ್ಸ್ ಇದನ್ನು ಬಿಡಿಸಿದಾಗ ಯಾವ ರೀತಿ ಬರುತ್ತೆ ಅಂತ. ಸೊ ಆನ್ಸರ್ ಬಂದು ಇದಕ್ಕೆ ಫಸ್ಟ್ ಒಂದು ಏನಿದೆ, ಹಣೆ ಪ್ಲಸ್ ಗಣ್ಣು ಪ್ಲಸ್ ಆ ಅಂತಕ್ಕಂಥದ್ದು ಇದರ ಒಂದು ಬಿಡಿಸಿದಾಗ ಬರ್ತಕ್ಕಂಥ ಒಂದು ರೂಪ ಆಗುತ್ತೆ. ಹಣೆ ಪ್ಲಸ್ ಗಣ್ಣು ಪ್ಲಸ್ ಆ ಅಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ, ರೈತ ಎಂಬ ಶಬ್ದ ಯಾವ ಭಾಷೆಯಿಂದ ಕನ್ನಡಕ್ಕೆ ಬಂದಿದೆ ಅಂತ ಕೇಳಿದರೆ ಸಂಸ್ಕೃತ, ಮರಾಠಿ, ಅರೇಬಿಕ್, ಪಾರಸಿ ಅಂತ ಕೊಟ್ಟಿದ್ದಾರೆ. ಸೊ ರೈತನ ಆಲ್ಮೋಸ್ಟ್ ಇಲ್ಲಿ 3 ಅರ್ಥದಲ್ಲಿ ಹೇಳ್ತಾರೆ. ಹಿಂದೂಸ್ತಾನಿ ಪದ ಅಂತಲೂ ಹೇಳ್ತಾರೆ, ಅರೇಬಿಕ್ ಪಾರ್ಸಿಯಿಂದ ಬಂದಿರತಕ್ಕಂಥದ್ದು ಹೇಳ್ತಾರೆ. ಬಟ್ ಎಕ್ಸಾಕ್ಟಾಗಿ ನಾವು ಆನ್ಸರ್ನ ತೊಗೊಳ್ಬೇಕಂತ ಹೇಳಿದಾಗ ಆನ್ಸರ್ 3 ಏನಿದೆ ಅರೇಬಿಕ್ ಭಾಷೆಯಿಂದ ಬಂದಂಥ ಒಂದು ಪದ ಆಗಿರುತ್ತೆ ರೈತ. ಆ್ಯಂಡ್ ನೆಕ್ಸ್ಟ್ ಉತ್ತರ ಕುಮಾರ ನುಡಿಗಟ್ಟಿನ ಸರಿಯಾದ ಅರ್ಥವನ್ನು ಗುರುತಿಸಿ ಅಂತ ಕೇಳಿದರೆ ಉತ್ತರ ಕುಮಾರ ಅಂತಕ್ಕಂಥದ್ದಕ್ಕೆ ಒಂದು ಅರ್ಥ ಏನು ಅಂತ ಕೇಳಿದಾಗ ಉತ್ತರ ದಿಕ್ಕಿಗೆ ಮುಖ ಮಾಡಿದವನು ಅಂತಕ್ಕಂಥದ್ದು ಬರುತ್ತಾ. ಸೊ ಬರೋದಿಲ್ಲ ಅಲ್ವಾ ಉತ್ತರ ಕುಮಾರ ಅಂತ ಹೇಳಿದರೆ. ಸೊ ರಣ ಹೇಳಿ ಇಟ್ ಮೀನ್ಸ್ ಅವನಿಗೆ ಯಾವುದೇ ಒಂದು ಧೈರ್ಯ ಇರೋದಿಲ್ಲ ಅಂತಕ್ಕಂಥದ್ದು. ಆಪ್ಷನ್ 3 ಸರಿಯಾಗಿರ್ತಕ್ಕಂಥದ್ದು ಆಗುತ್ತೆ. ಆ್ಯಂಡ್ ನೆಕ್ಸ್ಟು ಗೋಮುಖ ವ್ಯಾಘ್ರ ಎಂದರೆ ಏನು ಅಂತ ಕೇಳಿದರೆ ಮುಖವಾಡ ತಯಾರಿಸುವುದು, ಮುಖವಾಡ ಕಳಚುವುದು, ನಟನೆ ಮಾಡುವುದು, ಮೇಲ್ನೋಟಕ್ಕೆ ಸಭ್ಯರಂತೆ ತೋರುವ ದುಷ್ಟರು ಅಂತ ಕೊಟ್ಟಿದ್ದಾರೆ. ಹ್ಯಾಂಡ್ಸನ್ನು ನೋಡ್ತಾ ಹೋದಾಗ ಗೋಮುಖ ವ್ಯಾಘ್ರ ಅಂತ ಹೇಳಿದರೆ ಮೇಲ್ನೋಟಕ್ಕೆ ಅವನು ಸಭ್ಯನಂತೆ ಕಾಣ್ತಕ್ಕಂಥದ್ದು, ಮತ್ತು ಅವನು ಇರ್ತಕ್ಕಂಥದ್ದು ದುಷ್ಟತನ, ಅವನಲ್ಲಿ ಇರ್ತಕ್ಕಂಥದ್ದು ದುಷ್ಟತನ ಆಗಿರುತ್ತೆ. ಬಟ್ ಮೇಲ್ನೋಟಕ್ಕೆ ಮಾತ್ರ ಅವನು ಸಭ್ಯನಂತೆ ವರ್ತಿಸ್ತಾ ಇರ್ತಾನೆ. ಸೊ ಅದನ್ನು ಗೋಮುಖ ವ್ಯಾಘ್ರ ಅಂತ ಹೇಳ್ತಾರೆ. ಸೊ ಆಪ್ಷನ್ 4 ಸರಿಯಾಗಿರ್ತಕ್ಕಂಥ ಒಂದು ಉತ್ತರ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ, ನಾಗರ ಹಾವೆ ಹಾವಳು ಹೂವೆ ಕವನದ ಕರ್ತೃ ಯಾರು ಅಂತ ಕೇಳಿದರೆ ಸೊ ಇದು ಪದ್ಯ ಇತ್ತು ನಮಗೆ ಪ್ರೈಮರಿಲಿ. ನಾಗರ ಹಾವೆ ಹಾವಳು ಹೂವೆ ಕವನದ ಕರ್ತೃ ಯಾರು ಅಂತ ಕೇಳಿದರೆ ಇಲ್ಲಿ ಮುಳಿಯ ತಿಮ್ಮಪ್ಪಯ್ಯ, ಪಂಜೆ ಮಂಗೇಶರಾಯರು, ಗೋವಿಂದ ಪೈ ಆ್ಯಂಡ್ BM ಶ್ರೀಕಂಠಯ್ಯ ಅಂತ ಕೊಟ್ಟಿದ್ದಾರೆ. ಸೊ ಈ ಒಂದು ಕವನವನ್ನು ಬರೆದಿರ್ತಕ್ಕಂಥದ್ದು ಆಪ್ಷನ್ 2 ಪಂಜೆ ಮಂಗೇಶರಾಯರು. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ, ಸನ್ಮಾನ ಪದವು ಯಾವ ಸಂಧಿಗೆ ಉದಾಹರಣೆ ಅಂತ ಕೊಟ್ಟಿದ್ದಾರೆ. ಶ್ಚುತ್ವ ಸಂಧಿ, ಗುಣಸಂಧಿ, ಹೆಣ್ ಸಂಧಿ ಆ್ಯಂಡ್ ಅನುನಾಸಿಕ ಸಂಧಿ ಅಂತ ಹೇಳಿದರೆ ಸೊ ನೋಡಿ ಇಲ್ಲಿ ಸನ್ಮಾನ ಅಂತ ಹೇಳಿದಾಗ ಸತ್ ಪ್ಲಸ್ ಮಾನ ಅಂತಕ್ಕಂಥದ್ದು ಬರುತ್ತೆ. ಆ್ಯಂಡ್ ಇನ್ನೊಂದು ಅರ್ಥದಲ್ಲಿ ಏನಂತ ಬರುತ್ತೆ ಇಲ್ಲಿ ಸನ್ಮಾನ ಅಂತಕ್ಕಂಥದ್ದು ಇಲ್ಲಿ ನಾ ಮತ್ತು ಮಾ ಇರೋದ್ರಿಂದ ನೋಡಿ ಇದು ಅನುನಾಸಿಕ ಅಕ್ಷರ ಅಂತ ಹೇಳ್ತೀವಿ. ಸೊ ಹಾಗಿದ್ರೆ ನಾವು ಅನುನಾಸಿಕ ಸಂಧಿ ಅಂತ ತೊಗೊಳ್ಬೇಕಾಗುತ್ತೆ. ಆನ್ಸರ್ ಆಪ್ಷನ್ 4 ಅನುನಾಸಿಕ ಸಂಧಿ ಆಗುತ್ತೆ. ಆ್ಯಂಡ್ ನೆಕ್ಸ್ಟು ಅಜ್ಜಿ ಹಾಕಿದ ಮಗ ಡ್ಯಾಶ್ ಬಾರನ್ನು ಗಾದೆಯ ಅರ್ಥ ಗ್ರಹಿಸಿ ಪೂರ್ಣಗೊಳಿಸಿ ಅಂತ ಕೊಟ್ಟಿದ್ದಾರೆ. ಅಜ್ಜಿ ಸಾಕಿದ ಮಗ
ಡ್ಯಾಶ್ ಬಾರ್ ಅಂತ ಹೇಳಿದಾಗ ಸೊ ಅಜ್ಜಿಗೆ ಒಂದು ಕರೆಕ್ಟಾದ ಒಂದು ರೈಮಿಂಗ್ ಗೋಡ್ನಲ್ಲಿ ನಾವು ಪ್ರಾಸಪದವನ್ನು ಜೋಡಿಸಿ ಗಾದನೆ ಮಾಡಬೇಕಾಗುತ್ತೆ. ಅಜ್ಜಿ ಸಾಕಿದ ಮಗ ಬೊಜ್ಜಕ್ಕೂ ಬಾರನು ಅಂತಕ್ಕಂಥದ್ದು ಅರ್ಥವನ್ನು ಕೊಡುತ್ತೆ. ಸೊ ಆಪ್ಷನ್ 4 ಸರಿಯಾಗಿರ್ತಕ್ಕಂಥದ್ದು. ಅಜ್ಜಿ ಸಾಕಿದ ಮಗ ಇಟ್ ಮೀನ್ಸ್ ಅಜ್ಜಿಗೆ ಒಂದು ಪ್ರಾಸಪದ ರೈಮಿಂಗ್ ಗೋಡ್ನ ಸೇರಿಸಿ ಅಲ್ಲಿ ಗಾದೆಯನ್ನು ಮಾಡಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ. 53ನೇ ಕ್ವೆಶನ್ ಎಂದು PQRS ಇಟ್ ಮೀನ್ಸ್ ವಾಕ್ಯಗಳನ್ನು ಸರಿಪಡಿಸಿ ಬರೆತಕ್ಕಂಥದ್ದು. ಫಸ್ಟ್ ಹೀಗಿದೆ. ಸೌಂದರ್ಯವನ್ನು ಒಮ್ಮೆ ಕಂಡರಾಯಿತು, ಸತ್ಯಕ್ಕೆ ಸಾವಿಲ್ಲವೆಂದು ನಾಣ್ಣುಡಿಯು ಹೇಳುವುದು, ಅದನ್ನು ಎಂದೂ ಮರೆಯಲಾಗುವುದಿಲ್ಲ, ಸತ್ಯದಂತೆಯೇ ಸೌಂದರ್ಯಕ್ಕಾದರೂ ಸಾವಿಲ್ಲ ಅಂತಕ್ಕಂಥ ಒಂದು ಇದನ್ನು ಕೊಟ್ಟಿದ್ದಾರೆ. ಸೊ ಇದಕ್ಕೆ ಆನ್ಸರ್ ನೋಡ್ತಾ ಹೋದಾಗ ಆನ್ಸರ್ ಬಂದು ನೋಡಿ, ಸತ್ಯಕ್ಕೆ ಸಾವಿಲ್ಲವೆಂದು ನಾಣ್ಣುಡಿಯು ಹೇಳುವುದು, ಸತ್ಯದಂತೆಯೇ ಸೌಂದರ್ಯಕ್ಕಾದರೂ ಸಾವಿಲ್ಲ, ಸೌಂದರ್ಯವನ್ನು ಒಮ್ಮೆ ಕಂಡರಾಯಿತು, ಅದನ್ನು ಎಂದೂ ಮರೆಯಲಾಗುವುದಿಲ್ಲ. ಇಟ್ ಮೀನ್ಸ್ ಆಪ್ಷನ್ 3 ಏನಿದೆ ಸೊ ಇದು ಸರಿಯಾಗಿರ್ತಕ್ಕಂಥ ಒಂದು ಆರ್ಡರ್ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಹಸಿವು ಆಗುವ ಹಾಗೆ, ಭಾಷೆಯ ಅರ್ಥ ಕೂಡ ಬೇಡ, ಅರ್ಥ ಆಗುತ್ತೆ, ಸಂತೋಷ ಆಗುವ ಹಾಗೆ, ಹಾಡಿಗೆ ಭಾಷೆ ಬೇಡ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಬಂದು ಹಾಡಿಗೆ ಭಾಷೆ ಬೇಡ, ಭಾಷೆಯ ಅರ್ಥ ಕೂಡ ಬೇಡ, ಅರ್ಥ ಆಗುತ್ತೆ, ಹಸಿವು ಆಗುವ ಹಾಗೆ, ಸಂತೋಷ ಆಗುವ ಹಾಗೆ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರ್ತಕ್ಕಂಥ ಒಂದು ಫಾರ್ಮೇಷನು. ಸೊ ಆಪ್ಷನ್ 2. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ಷರಷಟ್ಪದಿಯ 3ನೇ ಸಾಲು ಹೊಂದಿರುವ ಮಾತ್ರಗಣ ವಿಂಗಡಣೆ ಅಂತ ಕೇಳಿದರೆ. ಸೊ ಷಟ್ಪದಿಯಲ್ಲಿ ಒಟ್ಟು 6 ಇದೆ ಅಂತ ನಮ್ಗೆ ಗೊತ್ತಿದೆ. ಸೊ 6ರಲ್ಲಿ ಷರಷಟ್ಪದಿಯ ಬಗ್ಗೆ ಕೇಳಿದ್ದಾರೆ ಇಲ್ಲಿ. ಸೊ ಷರಷಟ್ಪದಿಯಲ್ಲಿ 3ನೇ ಸಾಲು ಹೊಂದಿರತಕ್ಕಂಥ ಮಾತ್ರಗಣದ ವಿಂಗಡಣೆ ಏನು ಅಂತ ಕೇಳಿದರೆ 4 4 4 ಲಾಸ್ಟಲ್ಲಿ ಒಂದು ಗುರು ಅಂತಕ್ಕಂಥದ್ದು ಎಲ್ಲದರಲ್ಲೂ ಬರ್ತಕ್ಕಂಥದ್ದು. ಎಲ್ಲ ಷಟ್ಪದಿಯಲ್ಲೂ 3ನೇ ಮತ್ತು 6ನೇ ಸಾಲಲ್ಲಿ ಲಾಸ್ಟ್ ಪದ ಗುರು ಬರಲೇಬೇಕು. ಅದರ ಜೊತೆಗೆ 4 4 4 ಅಂತಕ್ಕಂಥ 3 ಗಣಗಳು ಬಂದಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಊರೆಡೆಗೆ ಪದವು ಯಾವ ಸಂಧಿಗೆ ಉದಾಹರಣೆ ಅಂತ ಕೇಳಿದರೆ ಊರು ಪ್ಲಸ್ ಎಡೆಗೆ ಊರೆಡೆಗೆ. ಸೊ ನೋಡಿ, ಊರು ಪ್ಲಸ್ ಎಡೆಗೆ ಊರೆಡೆಗೆ ಅಲ್ಲಿ ಹೂ ಅಂತಕ್ಕಂಥದ್ದು ಆ್ಯಂಡ್ ಲೋಪ ಆಗುತ್ತೆ. ಸೊ ಹಾಗಾಗಿ ಆಪ್ಷನ್ ಬಂದು ಲೋಪ ಸಂಧಿ, ಆಪ್ಷನ್ 2 ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ದುಗ್ಧ ಶಬ್ದದ ಅರ್ಥವನ್ನು ಕೇಳಿದರೆ, ದುಗ್ಧ ಇದು ಆಲ್ಮೋಸ್ಟ್ ಲಾಸ್ಟ್ ಒಂದು ಕ್ವಶನ್ ಪೇಪರಲ್ಲೂ ಕೇಳಿದರು. ದುಗ್ಧ ಮೀನ್ಸ್ ಕೋಟೆ, ಹಾಲು, ಉದಕ, ರಸ ಅಂತ ಕೊಟ್ಟಿದ್ದಾರೆ. ದುಗ್ಧ ಅಂತ ಹೇಳಿದರೆ ಹಾಲು, ಆಪ್ಷನ್ 2 ಹಾಲು ಅಂತಕ್ಕಂಥ ಅರ್ಥವನ್ನು ಕೊಡುತ್ತೆ. ಆ್ಯಂಡ್ ನೆಕ್ಸ್ಟ್ ಅಮೃತ ಪದದ ತದ್ಭವ ರೂಪ ಏನಂತ ಕೇಳಿದರೆ, ಸೊ ಅಮೃತ ಅಂತಕ್ಕಂಥದ್ದು ಅಮರ್ದು, ಅಮೃತ ಅಮರ್ದು ಅಂತಕ್ಕಂಥ ಒಂದು ತದ್ಭವ ರೂಪ. ಆ್ಯಂಡ್ ನೆಕ್ಸ್ಟು ಅಚ್ಚ ಕನ್ನಡ ಪದವನ್ನು ಗುರುತಿಸಿ ಅಂತ ಹೇಳಿದರೆ ಸರ್ಪ, ನಾಗ, ಹಾವು, ಪಣಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲೆಲ್ಲ ಬಂದು ಹಾವಿಗೆ ಒಂದು ಸಂಬಂಧಪಟ್ಟಂಥ ಸಮಾನಾರ್ಥಕ ಪದಗಳೇ. ಆದರೆ ಅಚ್ಚ ಕನ್ನಡ ಪದ ಯಾವುದು ಅಂತ ನಾವು ನೋಡ್ತಾ ಹೋದಾಗ ಆನ್ಸರು ಆಪ್ಷನ್ 3 ಏನಿದೆ, ಹಾವು ಅಂತಕ್ಕಂಥದ್ದು ಅಚ್ಚ ಕನ್ನಡ ಪದವಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ. ಕೆಂಪು ಬಟ್ಟೆ ಎಂಬುದು ಡ್ಯಾಶ್ ವಿಶೇಷಣ ಅಂತ ಕೇಳಿದರೆ ಸಂಜ್ಞಾವಾಚಕ, ಗುಣವಾಚಕ, ಪರಿಮಾಣವಾಚಕ, ಸಂಖ್ಯಾವಾಚಕ ಅಂತ ಕೊಟ್ಟಿದ್ದಾರೆ. ಕೆಂಪು ಬಟ್ಟೆ ಅಂತಕ್ಕಂಥದ್ದು ಬಟ್ಟೆಯ ಒಂದು ಗುಣವನ್ನು ತಿಳಿಸ್ತಕ್ಕಂಥದ್ದು. ಸೊ ಆಪ್ಷನ್ 2 ಗುಣವಾಚಕ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ. ಕೂಡಲ ಸಂಗಮ ದೇವನಿಗೆ ಯಾವುದು ಹೆಚ್ಚು ಪ್ರಿಯವಾದದ್ದೆಂದು ಬಸವಣ್ಣನವರು ಭಾವಿಸುತ್ತಾರೆ ಅಂತ ಕೊಟ್ಟಿದ್ದಾರೆ. ಸೊ ನಮ್ಗೆ ಗೊತ್ತಿದೆ ಕೂಡಲ ಸಂಗಮ ದೇವ ಅಂತ ಹೇಳಿದಾಗ ಭಕ್ತಿ ಇಲ್ಲ ವೈರಾಗ್ಯ ಆಗಬೇಕು, ಇವೆರಡು ಬರೋದಿಲ್ಲ. ಸೊ ಇಲ್ಲಿ ಕೂಡಲ ಸಂಗಮ ದೇವನಿಗೆ ಯಾವುದು ಹೆಚ್ಚು ಪ್ರಿಯವಾದದ್ದು ಅಂತ ಹೇಳಿದಾಗ ಆನ್ಸರ್ 3 ಭಕ್ತಿ ಅಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಸಜ್ಜನ, ಇದು ಈ ವ್ಯಂಜನ ಸಂಧಿಗೆ ಉದಾಹರಣೆ ಅಂತ ಹೇಳಿದರೆ ಸಜ್ಜನ ಅಂತ ಹೇಳಿದಾಗ ಸತ್ ಪ್ಲಸ್ ಜನ ಅಂತ ಬರುತ್ತೆ. ಸತ್ ಪ್ಲಸ್ ಜನ ಸಜ್ಜನ. ಸೊ ನೋಡಿ ಇಲ್ಲಿ ಜಾಗೆ ಬದಲಾಗಿ ತಾ ಅಂತಕ್ಕಂಥದ್ದು, ಸೊ ಇಲ್ಲಿ ತಾಗೆ ಬದಲಾಗಿ ಜಾ ಅಂತಕ್ಕಂಥದ್ದು ಅಕ್ಷರ ಆದೇಶವಾಗಿ ಬರ್ತಕ್ಕಂಥದ್ದು. ಸೊ ಇದನ್ನು ನಾವು ಶ್ಚುತ್ವ ಸಂಧಿ ಅಂತ ಹೇಳ್ತೀವಿ. ಆಪ್ಷನ್ 2 ಶ್ಚುತ್ವ ಸಂಧಿ. ಸೊ ಇಲ್ಲಿ ಛತ್ವ ಶ್ಚುತ್ವ ಯಾವುದು ಬರೋದಿಲ್ಲ, ಇದು ಬರೋದು ಜಸ್ತ್ವ ಸಂಧಿ ಮತ್ತು ಶ್ಚುತ್ವ ಸಂಧಿ. ಸೊ ಇಲ್ಲಿ ಜಸ್ತ್ವ ಸಂಧಿ ಅಂತ ಹೇಳಿದಾಗ ಕಚರದ ಅಕ್ಷರ ಬದಲಾಗಿ ಗಜರದ ಅಕ್ಷರಗಳು ಸಹ ಆದೇಶವಾಗಿ ಬರುತ್ತೆ. ಈ ಒಂದು ಇದರಲ್ಲಿ ತಾಗೆ ಬದಲಾಗಿ ದಾ ಬಂದರೆ ಅದನ್ನ ನಾವು ಜಸ್ತ್ವ ಸಂಧಿ ಅಂತ ಹೇಳ್ತಿದ್ವಿ. ಬಟ್ ಇಲ್ಲಿ ತಾಗೆ ಬದಲಾಗಿ ಜಾ ಬಂದಿರೋದ್ರಿಂದ ಇದನ್ನು ನಾವು ಶ್ಚುತ್ವ ಸಂಧಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಕಂಗೆಡು, ಈ ಪದವನ್ನು ಬಿಡಿಸಿ ಬರೆದರೆ ಏನಾಗುತ್ತೆ ಅಂತ ಕೇಳಿದರೆ, ಸೊ ಇದು ಲಾಸ್ಟ್ ನಾನು ಹೇಳಿದ್ದೆ. ಕಂಗೆಡು ಮೀನ್ಸ್ ಕಣ್ಣಿನಿಂದ ಪ್ಲಸ್ ಗೆಡು ಕಂಗೆಡು. ಇದು ಆಲ್ಮೋಸ್ಟ್ ತುಂಬ ಸರಿ ರಿಪೀಟ್ ಆಗಿರೋ ಕ್ವಶನು. ಆ್ಯಂಡ್ ನೆಕ್ಸ್ಟು ಬರನಂ ಬಬರಂ ಬರನಂ ಬರಂ ನ ಬಬರಂ ರಲಗಂ ಗಣ ಸಂಯೋಜನೆಯನ್ನು ಒಳಗೊಂಡ ಖ್ಯಾತ ಕರ್ನಾಟಕ ವೃತ್ತ ಎಷ್ಟು ಅಂತ ಕೇಳಿದರೆ, ಸೊ ಇಲ್ಲಿ ಬಂದು ಒಟ್ಟು ವೃತ್ತಗಳು ಸಹ 6 ಇದ್ದಾವೆ. ಇದರ ಒಂದು ಗಣ ಅಂತ ಹೇಳಿದಾಗ ನಾವು ಉತ್ಪಲಮಾಲ ವೃತ್ತದ ಒಂದು ಗಣ ಸಂಯೋಜನೆ ಆಗಿರುತ್ತೆ. ಆಪ್ಷನ್ 2 ಉತ್ಪಲಮಾಲ ವೃತ್ತ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ಲಾಸ್ಟ್ ಕ್ವೆಶನ್. ಹೊಮ್ಮಿರಲು ಪ್ರೀತಿ ಎಲ್ಲಿಯದು ಭೀತಿ ಪದ್ಯವೊಂದರ ಈ ಸಾಲು ಯಾವ ಕವಿಯದು ಅಂತ ಕೇಳಿದರೆ, ಹೊಮ್ಮಿರಲು ಪ್ರೀತಿ ಎಲ್ಲಿಯದು ಭೀತಿ ಪದ್ಯವೊಂದರ ಸಾಲು ಯಾರು ಬರೆದಿರ್ತಕ್ಕಂಥದ್ದು? ಕುವೆಂಪು, GS ಶಿವರುದ್ರಪ್ಪರವರ, DS ಕರ್ಕಿಯವರ ಮಧುರ ಚೆನ್ನನ ಅಂತ ಕೇಳಿದರೆ, ಸೊ ಇದು ಒಂದು ಬಂದು ಈ ಸಾಲುಗಳು ಬಂದು ಆಪ್ಷನ್ 3 ಏನಿದೆ DS ಕರ್ಕಿಯವರು ಬರೆದಿರ್ತಕ್ಕಂಥ ಸಾಲುಗಳು.
ಹೊಮ್ಮಿರಲು ಪ್ರೀತಿ ಎಲ್ಲಿ ಅದು ಭೀತಿ ಅಂತಕ್ಕಂಥ ಒಂದು ಪದ್ಯ. ಸೊ ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿತ್ತು. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಫ್ ಎನಿ ಡೌಟ್ಸ್ ಕಮೆಂಟೆಲ್ಲ ಹಾಕಿ ಬಾಕ್ಸಲ್ಲಿ. ಸೊ ಆ್ಯಂಡ್ ಇನ್ನೂ ಎಕ್ಸ್ಪ್ಲನೇಷನ್ ಅಥವಾ ಇದು ಬೇಕಂತ ಹೇಳಿದರೆ ನೀವು ತಿಳಿಸ್ಬೋದು. ಎನಿ ಡೌಟ್ಸ್ ಅಥವಾ ಏನೇ ಕ್ಲಾರಿಟಿ ಬೇಕು ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತಾ ಹೋಗಿ. ಓಕೆ, ಥ್ಯಾಂಕ್ ಯು.